ಹೆಲೋ ಎವ್ರಿವನ್, ವೆಲ್ಕಮ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ಲ, ತಮ್ನೈಲ್ ನೋಡಿಬಿಟ್ಟು ರೆಸಾರ್ಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಎಲ್ಲರೂ. ಈಗ ಹೊರಡ್ತಾ ಇದ್ದೀವಿ. ನಾವು ಬಿಡೋ ಅಷ್ಟೊತ್ತಿಗೆ ಮಾರ್ನಿಂಗ್ ಒಂದು 10:30 ಆಗಿತ್ತು. ಮನೆಯಲ್ಲೇ ಲೇಟ್ ಆಗಿಬಿಡ್ತು. ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವೀಗ ಹಾಸನ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಮೈನ್ ಹಾಸನ್ ಹೈವೇ. ಹೊಟ್ಟೆ ಹಸಿತಾ ಇದೆ, ಯಾರು ಇನ್ನೂ ಊಟ ಮಾಡಿರಲಿಲ್ಲ. ಸೊ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಯಾವುದಾದ್ರು ಹೋಟ್ಲ್ ಇದೆಯಾ ಅಂತ ನೋಡ್ತಾ ಇದ್ವಿ. ಸಡನ್ಲಿ ನಮ್ಮ ಟೈಮ್ಗೆ ತಕ್ಕನಾಗಿ ಉಡುಪಿ ಗ್ರ್ಯಾಂಡ್ ಸಿಕ್ತು. ಬನ್ನಿ ನೋಡೋಣ ಹೇಗಿದೆ ಫುಡ್ಡು ಅಂತ ಹೇಳಿಬಿಟ್ಟು ಹೋಗಿ ಇಲ್ಲಿ ಟಿಫನ್ ತೊಗೊಂಡ್ವಿ. ಟಿಫನ್ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕು. ಹೋಟೆಲ್ ಪಕ್ಕನೇ ಒಂದು ಜೋಕಾಲಿನ ಹಾಕಿದ್ರು. ಇವರಿಬ್ಬರು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ. ನಮ್ಮದು ಊಟ ಕೂಡ ಮುಗೀತು. ಈಗ ಇನ್ನೇನು ಮತ್ತೆ ಸ್ಟಾರ್ಟ್ ಆದ್ವಿ ಹಾಸನ್ ಕಡೆಗೇ ಹೋಗ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವು ಯಾವ ರೆಸಾರ್ಟ್ಗೆ ಹೋದ್ವಿ, ಅಮೌಂಟ್ ಎಷ್ಟು, ಏನೇನು ಆ್ಯಕ್ಟಿವಿಟೀಸ್ ಆಡಿದ್ವಿ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಹೋಗ್ತಾ ಹೋಗ್ತಾ ಇವಳು ಮಲ್ಗೆ ಬಿಟ್ಲು. ನಿದ್ದೆ ಬರ್ತಿದೆಯಂತೆ ಪಾಪ, ಫುಲ್ಲು ಮಲ್ಕೋಬಿಟ್ಟಿದ್ದಾಳೆ. ನಾವೀಗ ಹೋಗ್ತಿರೋದು ಸಕಲೇಶ್ಪುರಕ್ಕೆ. ಸಕಲೇಶ್ಪುರದಲ್ಲಿರೋ ಫಾರ್ಮರ್ಸ್ ಸನ್ ರೆಸಾರ್ಟ್ಗೆ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸಸ್ಸು. ಎಷ್ಟು ಚೆನ್ನಾಗಿದೆ ನೋಡಿ ಈ ರೋಡ್ಸು, ಈ ಕಂಪ್ಲೀಟ್ ಗ್ರೀನರಿ. ಇಲ್ಲಿ ನೋಡಿ, ಇದರಲ್ಲಿ ಲೋಟಸ್ ಫ್ಲವರ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇನ್ನೂ ಫ್ಲವರ್ಸ್ ಇಲ್ಲ, ಓನ್ಲಿ ಲೋಟಸ್ ಗಿಡಗಳು ಮಾತ್ರನೇ ಇದೆ. ಹಾಗೆ ಎಲ್ಲಿ ನೋಡಿದ್ರೂ ಕಾಫಿ ಗಿಡಗಳೇ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಟೈಪ್ ರೋಡ್ಸಲ್ಲಿ ಹೋಗಬೇಕಾದ್ರೆ. ತುಂಬಾ ಇಷ್ಟ ಆಯಿತು. ಹಾಗೆ ಮುಂದೆ ಹೋದ್ವಿ, ಫೈನಲಿ ರೀಚ್ ಆದ್ವಿ. ಇದು ಎಂಟ್ರೆನ್ಸ್ ಗೇಟು, ಫಾರ್ಮರ್ಸ್ ಸನ್ ರೆಸಾರ್ಟು. ಬನ್ನಿ ಒಳಗಡೆ ಹೋಗೋಣ, ಯಾವ ಟೈಪ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಈ ರೆಸಾರ್ಟು ಸಕಲೇಶ್ಪುರದ ಹತ್ರ ಪಾಳ್ಯ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜಲ್ಲಿದೆ ಈ ರೆಸಾರ್ಟು. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರೀನರಿ. ಆ ಹಕ್ಕಿಗಳ ಸೌಂಡು ತುಂಬಾ ಇಷ್ಟ ಆಗ್ತಾ ಇದೆ. ಇದು ನಾನು ವಿಳೆದೆಲೆ ಅಂತ ನೋಡಿದೆ, ಬಟ್ ಇದು ವಿಳೆದೆಲೆ ಅಲ್ಲ, ಮೆಣಸು. ಒಳಗಡೆ ಬಂದ್ವಿ. ಇದು ಪಾರ್ಕಿಂಗ್ ಏರಿಯಾ. ನೋಡೋಣ ಬನ್ನಿ ಹೇಗಿದೆ ರೆಸಾರ್ಟ್ ಅಂತ ಹೇಳಿಬಿಟ್ಟು ಹೋಗೋಣ. ಒಳಗಡೆ ಬಂದಿದ ತಕ್ಷಣವೇ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಬ್ಯಾಂಬೂ ಹೌಸಸ್ಸು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬಾ ಇಷ್ಟ ಆಯಿತು. ಅದು ಔಟ್ಲುಕ್ಗೆ ಆಗಿದೆ, ಒಳಗಡೆ ಹೇಗಿದೆಯೋ ನೋಡಬೇಕು. ಫ್ರೆಂಡ್ಸ್, ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ರಿಸೆಪ್ಷನ್ ಕಡೆ ಹೋಗೋಕ್ಕೆ ಇದು ಎಂಟ್ರೆನ್ಸು. ಮುಂದೆ ಇಲ್ಲಿ ಸೈಕಲ್ಸ್ ಮತ್ತು ಬೈಕು ಕೂಡ ಸಿಗುತ್ತೆ. ಬೇಕಾದರೆ ನಾವು ಅದನ್ನು ಕೂಡ ತೊಗೋಬೋದು. ಬನ್ನಿ ಈಗ ಒಳಗಡೆ ರಿಸೆಪ್ಷನ್ ಹತ್ರ ಹೋಗೋಣ. ಸಕಲೇಶ್ಪುರದ ಕಡೆ ಏರಿಯಾನ ಕಾಫಿ ನಾಡು ಅಂತಲೇ ಕರೀತಾರೆ. ಯಾಕಪ್ಪ ಕರೀತಾರೆ ಅಂತ ಹೇಳಿದ್ರೆ, ಕಾಫಿ ಬೆಳೆನ ತುಂಬಾ ಬೆಳೀತಾರೆ. ಎಷ್ಟು ಗ್ರೀನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಕಾಫಿ ಗಿಡಗಳೇ ಇದೆ. ಅಲ್ಲಿ ಮುಂದೆ ಇರೋದು ರಿಸೆಪ್ಷನ್ನು. ನಮ್ಮ ಸ್ವೀಟಿ ಆಗಲೇ ಹಾಡ್ಲಿಕ್ಕೆ ಹೋಗಿದ್ಲು, ಹಾಗೆ ನನಗೂ ಕರೀತಾ ಇದ್ರೆ ನಾನು ಹೋಗಿ ಒಂದೆರಡು ಸರಿ ಆಟ ಆಡಿದೆ. ಹಾಗೆ ನಮ್ಮ ಅಕ್ಕನೂ ಜಾಯ್ನ್ ಆಗಿ ಹಾಡ್ತಾ ಇದ್ಲು. ನಮ್ಮ ಭಾವ ಬಂದು ಸಡನ್ನಾಗಿ ಈ ಥರ ಅಲ್ಲ ಈ ಗೇಮ್ ಆಡೋದು, ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ತೋರಿಸಿದ್ರು. ನೋಡಿ, ಈ ಥರ ಆಡಬೇಕಂತೆ ಆ ಗೇಮ್ನ. ನಂಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಆ ಗೇಮ್ ಈ ಥರ ಆಡಬೇಕು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬಾ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಇದನ್ನೆಲ್ಲನೂ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ತುಂಬಾ ಭಯ ಆಗುತ್ತೆ. ಬ್ಯಾಲೆನ್ಸಿಗೆ ಓನ್ಲಿ ಮೇಲೊಂದು ಹಗ್ಗ ಇದೆ ಅಷ್ಟೇ. ಕಂಪ್ಲೀಟ್ಲಿ ಫಿಯರ್ ಇತ್ತು. ಹೇಗೋ ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ.
ಈ ರೆಸಾರ್ಟ್ಗೆ ವೆಹಿಕಲ್ ಇರೋರು ಈಸಿಯಾಗಿ ಬಂದುಬಿಡ್ತಾರೆ. ಅದೇ ವೆಹಿಕಲ್ ಇಲ್ಲ, ನಾವು ಬಸ್ಸಲ್ಲಿ ಇಲ್ಲ ಟ್ರೈನಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ಯಶವಂತಪುರಲ್ಲಿ ಕಾರವಾರ ಎಕ್ಸ್ಪ್ರೆಸ್ ಬರುತ್ತೆ ಹಾಸನ್ಗೆ. ಯಶವಂತಪುರ ಟು ಹಾಸನ್ ಬರಬೇಕಾಗಿರುತ್ತೆ. ಅಲ್ಲಿಂದ ಆಟೋಗಳು ಸಿಗುತ್ತೆ. ಪಾಳ್ಯ ಅಂತ ವಿಲೇಜ್ ನೇಮು. ಆಟೋದಲ್ಲೇ ಬರ್ಬೋದು, ಈಸಿಯಾಗಿರುತ್ತೆ. ಇಲ್ಲ ಬಸ್ಗಳಾದ್ರೂ ಹಾಸನ್ಗೆ ಬಂದೇ ಬರಬೇಕಾಗಿರುತ್ತೆ. ಹೇಗೋ ಫೈನಲಿ ಈ ಕಡೆಗೆ ಬಂದುಬಿಟ್ಟೆ. ತುಂಬಾ ಅಡ್ವೆಂಚರಸ್ ಆಗಿ ಅನ್ನಿಸ್ತು ಈ ಗೇಮ್ ಮಾತ್ರ. ಈಗ ನನ್ನ ಸಿಸ್ಟರ್ ಟ್ರೈ ಮಾಡ್ತಿದ್ದಾಳೆ. ನೀವೇನಾದರೂ ಈ ಕಡೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಮಳೆಗಾಲದಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಕ್ಲೈಮೇಟ್. ನೇಚರ್ ನೋಡೋದೇ ಏನೋ ಒಂಥರ ಖುಷಿ. ಬಟ್ ಇದು ಚಳಿಗಾಲದಲ್ಲಿ ಅಷ್ಟೊಂದೇನಿಲ್ಲ, ಸ್ವಲ್ಪ ಗ್ರೀನರಿ ಎಲ್ಲ ಕಡಿಮೆ ಇದೆ. ಮಳೆಗಾಲದಲ್ಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಲಂಚ್ ಟೈಮು, ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಡೈನಿಂಗ್ ಹಾಲ್ ಸ್ವಲ್ಪ ತುಂಬ ದೊಡ್ಡದಾಗೇನೆ ಇದೆ. ಹಾಗೆ ಲಂಚ್ಗೆ ಇವತ್ತು ಏನೇನಿದೆ ಅಂತ ನೋಡೋಣ ಬನ್ನಿ. ಚಪಾತಿ ಇದೆ, ಹಾಗೆ ಸೂಪ್ ಇತ್ತು, ಮತ್ತು ಕರ್ಡ್ ರೈಸು, ಹಾಗೆ ಪಾಪಡು ಮತ್ತು ಗೋಬಿ, ಕರ್ಡ್ ಇತ್ತು, ಗೀ ರೈಸ್ ಮತ್ತು ಪಪ್ಪು ಇತ್ತು. ಲಾಸ್ಟಲ್ಲಿ ಸ್ವೀಟ್ ಒಂದು ಜಾಮೂನ್ ಆ್ಯಡ್ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು ಫುಡ್ಡು. ಇಷ್ಟು ಐಟಮ್ಸಲ್ಲಿ ನನಗೆ ಕರ್ಡ್ ರೈಸ್ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಅಷ್ಟೇ. ರೆಸ್ಟ್ ಆಫ್ ಎಲ್ಲನೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ಸ್ ಆಡೋಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ಒಳಗಡೆ ಬಂದರೆ ಇಲ್ಲಿ ಈ ಗೇಮ್ಸ್ ಎಲ್ಲನೂ ಇತ್ತು. ನಮ್ಮ ತಮ್ಮ, ನಮ್ಮ ಸ್ವೀಟಿ ಎಲ್ಲನೂ ಆಡ್ಕೊಳ್ತಾ ಇದ್ದಾರೆ. ಹಾಗೆ ಅವಳಿಗೆ ಅದು ಯಾವ ಟೈಪ್ ಪ್ಲೇ ಮಾಡಬೇಕಂತ ಗೊತ್ತಿರಲಿಲ್ಲ. ನಮ್ಮ ಭಾವ ಅವಳಿಗೆ ಹೇಳ್ಕೊಡ್ತಾಯಿದ್ರು. ಕಲಿತಿದ್ದಾಳೆ, ಆಮೇಲೆ ಚೆನ್ನಾಗೇ ಹಾಡಿದ್ಲು. ಹಾಗೆ ಇಲ್ಲಿ ಫೋಟೋ ಬೂತ್ನ ಅರೇಂಜ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಫೋಟೋಸ್ನ ತಗೊಂಡ್ವಿ. ಮಗು ಥರ ಹೆಂಗಿದ್ದಾಳೆ, ಯಾವುದ್ರಲ್ಲಿ ಆಡ್ತಿದ್ದಾಳೆ. ನಾನು ನನ್ನ ಮಗಳನ್ನ ನೋಡಿ ನಾನು ಮಗು ಆಗ್ಬಿಟ್ಟಿದ್ದೀನಿ. ಸಾಕು ಬಿಡು ಕಂದ. ಹಾಯ್ ಫ್ರೆಂಡ್ಸ್, ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಹತ್ರನೇ ನಿಯರ್ ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬಾ ಜನ ಇದ್ದರು ನಾವು ಹೋದಾಗ. ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇದ್ದೀನಿ ಸ್ವಿಮ್ಮಿಂಗ್ಗೆ. ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಿಮ್ಮಿಂಗು. ಇವಳಂತೂ ನೀರಲ್ಲಿ ಎತ್ಕೊಂಡಿದ್ರು ಕೂಡ ಒಂಚೂರು ಕೂಡ ಅಳ್ಳಿಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಹೇ ಫ್ರೆಂಡ್ಸ್,
ನನ್ನ ವೇಷಭೂಷಣ ನೋಡಿನೇ ಗೊತ್ತಾಯ್ತಲ್ಲ ಈಗ ನನ್ನ ಸ್ವಿಮ್ಮಿಂಗ್ ಬರುತ್ತೆ ಇಲ್ಲ ಅಂತ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಸ್ವಿಮ್ಮಿಂಗ್ ಮುಗಿಸಿ ಮತ್ತೆ ಗೇಮ್ಸ್ ಆಡೋಕ್ಕೆ ಬಂದ್ವಿ. ಚೆಸ್ ನೋಡಿ ಎಲ್ಲ ಎಷ್ಟು ದೊಡ್ಡದಿದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಟಯರ್ಸ್ದೆಲ್ಲನೂ ಹಾಕಿದ್ರು. ಈಟ್ಗಾರ ಗೇಮ್ ನಾನು ಒಂದ್ಸರಿನೂ ಆಡಿರಲಿಲ್ಲ. ಟಯರ್ಸ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ಆ ಕಡೆ ಕೂಡ ನಾನು ಹೋಗಿಲ್ಲ. ಈಗ ನಮ್ಮ ಸ್ವೀಟಿ ಜಿಪ್ಲೈನ್ ಹೋಗ್ತಾ ಇದ್ದಾಳೆ. ಹಾಗೆ ಇಲ್ಲಿ ಕೋಳಿಗಳೂ ಇತ್ತು, ತುಂಬಾ ದೊಡ್ಡದಾಗಿತ್ತು. ಸೌಂಡ್ ಕೂಡ ಅಷ್ಟೇ, ತುಂಬ ಜೋರಾಗಿ ಸೌಂಡ್ ಮಾಡ್ತಿದ್ವು ಅವು. ನಮ್ಮ ಮಿಲ್ಕಿ ಅವುಗಳನ್ನ ನೋಡಿಕೊಂಡೇ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಅವಳು ಸೌಂಡ್ ಮಾಡೋಕ್ಕೆ ನೋಡೋಕ್ಕೆ. ನನ್ನ ತಮ್ಮನೂ ಮಿಲ್ಕಿ ಇಬ್ಬರು ಸೇರಿ ಜೋಕಾಲಿನ ಹಾಡ್ತಾ ಇದ್ದಾರೆ ಈಗ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ, ಕಾಫಿ ಮತ್ತು ಬಜ್ಜಿನ ಕೊಡ್ತಾರೆ. ನಮಗೇನಾದರೂ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ತೊಗೋಬೇಕಾಗಿರುತ್ತೆ. ನಾವಿದು ಫಿಂಗರ್ ಚಿಪ್ಸ್ನ ತೊಗೊಂಡಿದ್ವಿ ಎಕ್ಸ್ಟ್ರಾ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗೇ ಮಾಡಿದರು. ನೋಡ್ತಾನೆ ಕತ್ಲಾಗ್ಬಿಡ್ತು. ಎಷ್ಟು ಬೇಗ ಫಿನಿಷ್ ಆಗಿದೆ ಇವತ್ತು ಅಂತ ಹೇಳಿದ್ರೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಈಗ ಇನ್ನೇನು ಮಾಡೋದು, ಇಂಡೋರ್ ಗೇಮ್ಸ್ ಎಲ್ಲ ಇತ್ತಲ್ಲ, ಸೊ ಅದನ್ನು ಆಡೋಣ ಅಂತೇಳ್ಬಿಟ್ಟು ಒಳಗಡೆ ಬಂದ್ವಿ. ನಾವು ಕ್ಯಾರಮ್ಸು ಮತ್ತು ಲೂಡೋನ ಆಡಿದ್ವಿ. ಈ ಬ್ಯಾಂಬೂ ಹೌಸಸ್ ಆದರೆ ಮಾರ್ನಿಂಗಿಂತ ನೈಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಲೈಟಿಂಗ್ ಎಫೆಕ್ಟ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಕುತ್ಕೊಂಡು ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಹಾಗೆ ಬ್ಯಾಂಬೂ ಹೌಸ್ ಮೇಲೆ ಈ ಥರ ಟೆರಸ್ ಟೈಪು ನೀಟಾಗಿ ಅರೇಂಜ್ ಮಾಡಿದಾರಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಔಟ್ಸೈಡ್ ವ್ಯೂ ಸೂಪರಾಗಿ ಕಾಣ್ತಾ ಇದೆ. ಒಳಗಡೆ ಈ ಥರ ಇತ್ತು, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ಮನೆ ಕೆಳಗಡೆನೇ ಸಿಟ್ಔಟ್ ಥರ ಬೆಂಚಸ್ ಹಾಕಿ ಅರೇಂಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ಇಷ್ಟು ಕತ್ಲೆ ಆದ್ರೂ ಗೇಮ್ಸ್ ಆಡೋದು ಮಾತ್ರ ಬಿಟ್ಟಿಲ್ಲ. ಶಟ್ಲ್ ಕಾಕ್ ಆಡ್ತಿದ್ದಾರೆ. ಶಟ್ಲ್ ಕಾಕ್ ಮುಗಿದ ತಕ್ಷಣ ಥ್ರೋಬಾಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಮುಗ್ದಿದ ತಕ್ಷಣ ಈಗ ಇಂಡೋರ್ ಗೇಮ್ಸ್ಗೆ ಬಂದುಬಿಟ್ರು, ಡೀಪಾಗಿ ಆಡ್ತಾ ಇದ್ದಾರೆ. ಈಗ ರಿಸೆಪ್ಷನ್ ಕಡೆಗೆ ಬಂದ್ವಿ. ನಮ್ಮ ಮಿಲ್ಕಿಗೆ ರಾಗಿ ಸರಿ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಕೇಳಿದ ತಕ್ಷಣವೇ ತುಂಬ ಸಪೋರ್ಟಿವ್ ಆಗಿ ನಾವು ಏನು ಕೇಳ್ತೀವಿ ಅದಕ್ಕೆ ಅರ್ಥ ಮಾಡಿಕೊಂಡು ಐಟಮ್ಸ್ ಎಲ್ಲನೂ ಕೊಟ್ಟರು. ಹಾಗೆ ಅವಳಿಗೆ ಅಲ್ಲಿ ಇದ್ದಿದ್ದು ವೆಹಿಕಲ್ಸ್ ಎಲ್ಲನೂ ಕೊಟ್ಟು ಅಲ್ಲಿ ಕೂರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು, ನೇಚರ್ ಮಧ್ಯದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅವಳು ಊಟ ಮಾಡೋ ಅಷ್ಟರಲ್ಲಿ ಅಲ್ಲಿರೋ ವೆಹಿಕಲ್ಸ್ ಎಲ್ಲದರಲ್ಲೂ ಆಡ್ಕೊಂಡ್ಳು. ಫುಲ್ ನೈಟ್ ಆಗಿಬಿಟ್ಟಿದೆ. ಈಗ ನೈಟ್ 8:30 ಇದು. 8:30 ಈಗ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪ್ ಇದೆ ಅಂತ ಹೇಳಿದರು, ಸೊ ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನೀಗ ಫೈರ್ ಕ್ಯಾಂಪ್ಗೆ ಬೆಂಕಿ ಹಾಕಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲನೂ ಉಡ್ಸಿಟ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಒಂದು 8:30 ಆಗಿತ್ತು. ನಮ್ಮ ಮಿಲ್ಕಿ ಆಗಲೇ ಮಲಗಿಬಿಟ್ಲು. ಫೈರ್ ಕ್ಯಾಂಪು ಈ ವೆದರಲ್ಲಿ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಒಂದೆರಡು ಸ್ಟೆಪ್ಗಳನ್ನ ಕೂಡ ಹಾಕಿದ್ವಿ. ನಿಮ್ಗೆ ಯಾರಿಗೆಲ್ಲ ಈ ಥರ ಫೈರ್ ಕ್ಯಾಂಪ್ ಇಷ್ಟ ಕಾಮೆಂಟ್ ಮಾಡಿ. ನನಗಾದರೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಹಾಗೆ ಇಲ್ಲಿ ಫುಡ್ಡು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತಲ್ಲ, ಸೊ ನಾನ್ ವೆಜ್ಜು 1 kg ಚಿಕನ್ ಬರುತ್ತೆ ಅಂತ ಹೇಳಿದ್ರು. ಆ 1 kg ಚಿಕನಲ್ಲಿ ನಮ್ಗೇನು ಬೇಕು ಅದು ನಮ್ಮ ಹತ್ರ ಆರ್ಡ್ರ್ ತೊಗೊಂಡು ಮಾಡಿಕೊಡ್ತಾರೆ. ನಾವು ಲೆಮನ್ ಚಿಕನ್ನು ಮತ್ತು ಚಿಕನ್ ಗ್ರೇವಿನ ಹೇಳಿದ್ವಿ. ಸೊ ಎರಡನ್ನೂ ಪ್ರಿಪೇರ್ ಮಾಡಿ ಕೊಟ್ಟಿದ್ದರು 1/2 kg.
ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಫೈರ್ ಕ್ಯಾಂಪು, ಈ ಚಿಕನ್ನು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಮಾತಲ್ಲಿ ಹೇಳೋಕ್ಕಾಗಲ್ಲ. ತುಂಬಾ ಚೆನ್ನಾಗಿತ್ತು. ಅದೇ ಬೇರೆ ರೆಸಾರ್ಟ್ಗಳಲ್ಲಾದರೆ ಈ ಥರ ನಮ್ಗೇನು ಬೇಕೋ ಅದನ್ನು ಕೇಳಿ ಮಾಡಿಕೊಡಲ್ಲ. ಅವ್ರು ಏನು ಮೆನು ಪ್ಲ್ಯಾನ್ ಮಾಡಿರ್ತಾರೆ ಅದನ್ನು ಮಾತ್ರನೇ ಕೊಡ್ತಾರೆ. ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ರೆಸಾರ್ಟಲ್ಲಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡನು. ಹಾಗೆ ಚಿಕನ್ ಜೊತೆ ನಾವು ಕೂಲ್ ಡ್ರಿಂಕ್ನ ತೊಗೊಂಡಿದ್ವಿ. ಈಗ ನಾನ್ ವೆಜ್ ತಿಂದಿದ್ದಾಯಿತು. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 9:30 ಆಗಿತ್ತು ಆಲ್ರೆಡಿ. ಹಾಗೆ ನೈಟ್ ಡಿನ್ನರ್ಗೆ ಏನೇನಿದೆ ನೋಡೋಣ ಬನ್ನಿ. ರೋಟಿ ಇದೆ, ಎಗ್ ಕರ್ರಿ ಮಾಡಿದ್ದಾರೆ, ಜೀರಾ ರೈಸ್ ಇದೆ, ಹಾಗೆ ನನ್ನ ಫೇವ್ರೆಟ್ ಪನ್ನೀರ್ ಕರ್ರಿ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲ್ಲರೇನೆ. ಹಾಗೆ ಮತ್ತು ಇದು ರಸಮ್ ಇತ್ತು. ನಾನು ಜೀರಾ ರೈಸ್ ಮತ್ತು ಒಂದು ರೋಟಿನ ತೊಗೊಂಡಿದ್ದೆ. ತುಂಬಾ ಟೇಸ್ಟಿಯಾಗೇ ಇತ್ತು ಫುಡ್ ಎಲ್ಲನೂ. ಬನ್ನಿ ಊಟ ಮಾಡೋಣ. ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ಊಟ ಮಾಡಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಎಷ್ಟು ಕತ್ಲೆ ಆಗಿದೆ ನೋಡಿ. ಹೋಗಿ ಬೇಗ ಮಲ್ಕೋಬಿಟ್ವಿ. ಫ್ರೆಂಡ್ಸ್, ಹಾಗೆ ನಾನು ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಲೇಟ್ ಆಯ್ತಲ್ಲ, ಬೆಳಗ್ಗೆ ಎದ್ದೋಳೋದೆ ಒಂದು 7:30 ಆಗಿತ್ತು. ಇದು ನಾವಿದ್ದಿದ್ದ ಕಾಟೇಜು. ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ. ತುಂಬಾ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ಈ ಥರ ಮಲೆನಾಡಲ್ಲಿ ಒಂದಿನ ನಾನು ಈ ಥರ ಕಾಟೇಜಲ್ಲಿ ಸ್ಟೇ ಮಾಡ್ತೀನಿ ಅಂತ ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಎಲ್ಲಿ ನೋಡಿದ್ರೂ ನೋಡಿ ಎಷ್ಟೊಂದು ಮಂಜಾಗಿತ್ತು. ತುಂಬಾ ಇಷ್ಟ ಆಯಿತು ಈ ಕ್ಲೈಮೇಟ್ಗೆ. 7:30 to 8 ಆಗ್ತಾ ಬಂತು ಇನ್ನೇನು. ಆದರೂ ಮಂಜು ಮಾತ್ರ ಕಡಿಮೆ ಆಗಿಲ್ಲ. ಕ್ಯಾಮ್ರಾಗೆ ಹೇಗೆ ಕಾಣ್ತಿದೆ ಗೊತ್ತಿಲ್ಲ. ಹಾಗೆ ಮಾರ್ನಿಂಗ್ ಟೀ, ಕಾಫಿ, ಬಿಸ್ಕೆಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಟಿಫನ್ ಏನಿದೆ ಅಂತ ಹೇಳಿದ್ರೆ ಇಡ್ಲಿ, ವಡೆ, ಹಾಗೆ ಗ್ರೀನ್ ರೈಸ್ ಇತ್ತು, ಚಟ್ನಿ, ಸಾಂಬಾರು, ಹಾಗೆ ಕರ್ಡೂ ಇತ್ತು. ತುಂಬಾ ಚೆನ್ನಾಗಿತ್ತು ಟಿಫನ್ ಕೂಡ ಟೇಸ್ಟು. ನಾನು ಇಡ್ಲಿ ತಿಂದೆ ಬ್ರೇಕ್ಫಾಸ್ಟ್ಗೆ. ಹಾಗೆ ನಮ್ಮ ಮಿಲ್ಕಿ ಕೂಡ ಇಡ್ಲಿನೇ ತಿಂತಾಯಿದ್ದಾಳೆ. ಗ್ರೀನ್ ರೈಸ್ ಸ್ವಲ್ಪ ಖಾರ ಇತ್ತು. ರೆಸ್ಟ್ ಆಫ್ ಆಲ್ ಎಲ್ಲನೂ ಟೇಸ್ಟ್ ಓಕೆ. ಹಾಗೆ ಟಿಫನ್ ತಿಂದಾದ್ಮೇಲೆ ಟೀನ ತೊಗೊಂಡೆ. ಹಾಗೆ ನಮ್ಮ ಮಿಲ್ಕಿ ಊಟ ಮಾಡಿದ ತಕ್ಷಣವೇ ಮತ್ತೆ ಆಡ್ಕೊಳಕ್ಕೆ ಬಂದುಬಿಟ್ಟಿದ್ದಾಳೆ. ವೆಹಿಕಲ್ಸ್ ನೋಡಿ ಹೋಗ್ತಾನೆ ಇಲ್ಲ ಸೈಡಿಗೆ ಅವಳು. ಹಾಗೆ ಇಲ್ಲಿ ಮಡ್ ವಾಲಿಬಾಲ್ ಇದೆ, ಆದರೆ ನಾವು ಆಡಲ್ಲ. ನಮ್ಮ ಡ್ರೆಸ್ಸಲ್ಲಿ ಜಾಗ ಹೋಯ್ತಿದೆ. ಮಡ್ ವಾಲಿಬಾಲ್ ಬುರ್ಜೆಯಲ್ಲಿ ಹಾಕಿ ವಾಲಿಬಾಲ್ ಆಡೋದು. ಬುರ್ಜೆಯಲ್ಲಿ ನೀರಲ್ಲೇನೆ ಫುಲ್ ತುಂಬಿಸ್ಬಿಟ್ಟಿದ್ದಾರೆ, ನೀರು ಕುಡಿಸ್ಬಿಟ್ಟಿದ್ದಾರೆ. ಮಡ್ ವಾಲಿಬಾಲ್ ಆಡಿದ್ರೆ ಮಣ್ಣೆಲ್ಲ ತಿನ್ನಿಸ್ಬಿಡ್ತಾರೆ ಇನ್ನು. ನೋಡಿ ಫ್ರೆಂಡ್ಸ್, ಇದೆ ಮಡ್ ವಾಲಿಬಾಲ್ ಕೋರ್ಟು. ಅಷ್ಟೊಂದು ಆಳ ಏನಿಲ್ಲ, ಸ್ವಲ್ಪ ಇದೆ ಅಷ್ಟೇ. ಆಡ್ಬೋದು, ಬೆಟರಾಗೇ ಇರುತ್ತೆ. ಈ ರೆಸಾರ್ಟಲ್ಲಿ ತುಂಬ ಸಪೋಟ ಗಿಡಗಳು, ಕಾಫಿ ಗಿಡಗಳೇನೇ ಇದೆ. ಹಾಗೆ ಇಲ್ಲಿ ಬೆಂಚ್ ಕಾರ್ ಸ್ಟೇ ಕೂಡ ಇದೆ. ಬಟ್ ನಾವು ನೋಡಿದಾಗ ಲಾಕ್ ಮಾಡಿದರು. ಕಾರ್ ಒಳಗಡೆ ಬೆಡ್ ಹಾಕಿ ಅರೇಂಜ್ ಮಾಡಿರ್ತಾರೆ ಅಷ್ಟೇ. ಹಾಗೆ ಇಂಡೋರ್ ಗೇಮ್ಸ್, ಕೆಲವೊಂದು ಚಿಕ್ಕ ಚಿಕ್ಕ ಗೇಮ್ಸ್ ಬಿಗ್ಗೆಸ್ಟ್ ಮೆಮೊರೀಸ್ನ ಕೊಡುತ್ತೆ. ಹಾಗೆ ನಾವು ಕೂಡ ಚಿಕ್ಕ ಗೇಮ್ಸಲ್ಲೇ ತುಂಬ ಮೆಮೊರೀಸ್ನ ತೊಗೊಂಡ್ವಿ. ಹಾಗೆ ನಾವು ಜಿಪ್ಲೈನ್ನ ಆಡಿದ್ವಿ. ಇದು ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ ಇರಲಿಲ್ಲ. ಇದು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕಾಗಿರುತ್ತೆ. ಫಾರ್ ಒನ್ ಟೈಮ್ ಜಿಪ್ಲೈನ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ನಮ್ಗೆ ತುಂಬಾ ಇಷ್ಟ ಆಯಿತು. ಸೊ ನಾವು ಕೂಡ ಹೋಗಿ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾವು ಜಿಪ್ಲೈನ್ ನೆನ್ನೆ ಆಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಜನ ಇರೋದ್ರಿಂದ ನೆನ್ನೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಟ್ರೈ ಮಾಡಿದ್ವಿ. ಬಟ್ ನಮ್ಮ ಟೈಮ್ ಸ್ವಲ್ಪ ವೇರಿಯೇಷನ್ ಆದ್ರೂ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟಿವ್ ಆಗಿದ್ದು ನಮ್ಮ ಯಾವ ಗೇಮ್ ಕಂಪ್ಲೀಟ್ ಆಗಿಲ್ಲ ಅದನ್ನು ಫುಲ್ಫಿಲ್ ಮಾಡಿಕೊಡ್ತಾರೆ. ಮತ್ತು ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ಪರ್ ಹೆಡ್ 2K ಆಗುತ್ತೆ ಕಾಟೇಜ್ ಸ್ಟೇ ಆದರೆ. ಅದೇ ಟೆಂಟ್ ಸ್ಟೇ ಆದರೆ 1500 ಆಗುತ್ತೆ. ತುಂಬಾ ವರ್ತ್ಫುಲ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ರೆಸಾರ್ಟಲ್ಲಿ ಅಂತ ಹೇಳಿಬಿಟ್ಟು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ. ಇನ್ನೂ ತುಂಬಾ ಗೇಮ್ಸ್ ಇದೆ. ನಾವು ಎಲ್ಲ ಗೇಮ್ಸೂ ಆಡಿಲ್ಲ, ಅದರಿಂದ ನಾನು ತೋರಿಸಿಲ್ಲ ಅಷ್ಟೇ. ಸೈಕ್ಲಿಂಗಲ್ಲಿ ಲೇಕ್ ವ್ಯೂ ಎಲ್ಲನೂ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಟೈಪ್ ಎಲ್ಲನೂ.
ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಆಲ್. ಬಾಯ್. ಹ್ಯಾವ್ ಅ ನೈಸ್ ಡೇ.